ನಮಸ್ತೆ, ಹೇಳಿಮ್ಮ. ಗುರುಗಳೇ, ಮಕ್ಕಳಾಗಿ 5 ವರ್ಷ ಆಯ್ತು, ಇನ್ನ ಮದ್ವೆ ಆಗಿಲ್ಲ ಗುರುಗಳೇ. ಮಕ್ಕಳಾಗಿ 5 ವರ್ಷ ಆಯ್ತು, ಇನ್ನ ಮದ್ವೆ ಆಗಿಲ್ಲ ಗುರುಗಳೇ. ಅದಕ್ಕೆ ಪರಿಹಾರ ಏನಾದ್ರು? ಸಾರಿ, ಮದ್ವೆ ಆಗಿ 5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ ಗುರುಗಳೇ. ನೀನು ತುಂಬಾ ಗಾಬರಿ ಆಗ್ತಿದ್ಯಾ? ನಿಮ್ಮ ಗಂಡನ ಕೈಯಲ್ಲಿ ಫೋನ್ ಕೊಡುಮ್ಮ. ಗುರುಗಳೇ ನಮಸ್ತೆ. ಸಂಸಾರ ಮಾಡ್ತಿದ್ದೀಯೇನಪ್ಪ? ಹೂ ಗುರುಗಳೇ, ಸಂಸಾರ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆ 5 ವರ್ಷದಿಂದ ಏನ್ ಸಂಸಾರ ಮಾಡಿದ್ಯಾ ಅಂತ. ಹೂ ಗುರುಗಳೇ, ನೋಡ್ತೀನಿ. ರವಿಚಂದ್ರನು ಉಪೇಂದ್ರ ಸಿನಿಮಾಗಳೆಲ್ಲ ನೋಡ್ತೀನಿ. ಆದ್ರೆ ಅವರು ಒಂದು ಸೀನ್ ಆದ್ಮೇಲೆ ಲೈಟ್ ಆಫ್ ಮಾಡ್ಬಿಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ಗುರುಗಳೇ. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಜೀವನ ಅಂದ್ಮೇಲೆ ಕಷ್ಟ ಬರೋದು ಸಹಜ ಅಪ್ಪ. ನಿಮ್ಮ ಹೆಂಡತಿ ಕೈಯಲ್ಲಿ 2 ನಿಂಬೆಹಣ್ಣು, 1 ಬಾಳೆಹಣ್ಣು, 2 ಬದನೆಕಾಯಿ, 1 ನುಗ್ಗೆಕಾಯಿಯನ್ನ ಎತ್ಕೊಂಡು ನಮ್ಮ ಆಫೀಸ್ ಹತ್ರ ಬರಕ್ಕೆ ಹೇಳಪ್ಪ. ನಾನು ಬರೋದು ಬೇಡವಾ ಗುರುಗಳೇ? ನೀನು ಬರಬೇಕಾಗಿಲ್ಲಪ್ಪ. ನನಗಿರುವಂಥ ಕೊಳ್ಳೇಗಾಲದ ಮಾಂತ್ರಿಕ ಶಕ್ತಿ ಮತ್ತು ಕೇರಳದ ದಿವ್ಯ ಶಕ್ತಿಯಿಂದ ನಿಮ್ಮ ಹೆಂಡತಿಗೆ ಕೇವಲ 1 ತಿಂಗಳಲ್ಲಿ ಮಗು ಮಾಡಿ ಕಳಿಸ್ತೀನಿ. ಇವನು ಯಾವನ ಸರಿ ಇಲ್ಲ, ಜ್ಯೋತಿಷ ನನ್ನ ಮಗ. ಇನ್ನೊಂದು ಜ್ಯೋತಿಷಕ್ಕೆ ಫೋನ್ ಮಾಡೋಣ. ಹಲೋ, ಮತ್ತೊಂದು ಗುರುಗಳೇ. ಶಾಕ್ ಆಗ್ತಿದೆ ಅಲ್ವಾ? ಅವರ ಜೀವನವನ್ನೇ ಅವರು ಬದಲು ಮಾಡ್ಕೊಳಕ್ಕಾಗದೇ ಇರೋರು ನಿಮ್ಮ ಜೀವನವನ್ನ ಬದಲು ಮಾಡ್ತಾರ? ನಿಮ್ಗೆ ಅಷ್ಟು ಜ್ಯೋತಿಷ್ಯವನ್ನ ಕೇಳಬೇಕಂದ್ರೆ ಮನೆ ಅಕ್ಕಪಕ್ಕ ಇರುವಂತ ಎಲ್ಲರೂ ದೇವಸ್ಥಾನಗಳಲ್ಲಿ ಹೋಗಿ ಜ್ಯೋತಿಷ್ಯವನ್ನ ಕೇಳಿ. ಇಲ್ಲ ಅಂದ್ರೆ ಭಗವದ್ಗೀತೆಯನ್ನ ಓದೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಅದು ಬಿಟ್ಬಿಟ್ಟು ಮಾಟ ಮಂತ್ರ, ಪ್ರೀತಿ, ಪ್ರೇಮ, ಕಲಹ ಎಲ್ಲದಕ್ಕೂ ಕೂಡ ಪರಿಹಾರ ಕೊಡೋರು ಅವರ ಜೀವನವನ್ನೇ ಅವರು ಪರಿಹಾರ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನಿಮ್ಮ ಜೀವನವನ್ನ ಏನ್ ಪರಿಹಾರ ಮಾಡ್ತಾರೆ?